ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಏನಾಗುತ್ತೆ? ವಿದ್ಯಾ ಕೆಲಸ ಮಾಡ್ತಿರೋದು ಭದ್ರನಿಗೆ ಗೊತ್ತಾಗುತ್ತಾ? ಕಣ್ಮಣಿಯ ಪ್ರೀತಿ ಸತ್ಯ ಶಿವರಾಮೇಗೌಡಂಗೆ ಗೊತ್ತಾಗುತ್ತಾ? ಎಲ್ಲನೂ ನೋಡೋಣ ಬನ್ನಿ. ಪ್ರಾರಂಭದಲ್ಲಿ ಭದ್ರನ್ ಚಿಕ್ಕಪ್ಪ ಮದುವೆ ಕಾರ್ಡ್ ರೆಡಿ ಮಾಡಿರ್ತಾನೆ. ಆ ಮದುವೆ ಕಾರ್ಡಲ್ಲಿ ಮನೆಯವ್ರ ಹೆಸರನ್ನು ಹಾಕಿರ್ತಾನೆ. ಇನ್ನು ಅವ್ನು ಹೇಳ್ತಾನೆ, ಅಣ್ಣ ನೋಡೋಣ ಒಂದ್ಸಲ ಎಲ್ಲರ ಹೆಸರು ಸರಿಯಾಗಿ ಹಾಕಿದೇನಾ ಇಲ್ವಾ ಅಂತ ಹೇಳಿ ನೀನು ನೋಡೋಣ ಅಂತ ಹೇಳ್ತಾರೆ. ಆವಾಗ ಶಿವರಾಮೇಗೌಡರು ಹೇಳ್ತಾರೆ, ಅಲ್ಲ ಕಣೋ, ನೀನು ಮಾಡಿದ್ಯಾ ಅಂದರೆ ಚೆನ್ನಾಗೇ ಮಾಡಿರ್ತೀಯ, ನಿನಗೆ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಸರಿಯಾಗಿ ಗೊತ್ತಿರ್ತದೆ, ಅದರಲ್ಲಿ ನಾನು ನೋಡೋದು ಏನೋ ಬಂತು ಅಂತ ಹೇಳ್ತಾನೆ. ಇನ್ನು ಸಾವಿತ್ರಿ ಹೇಳ್ತಾಳೆ, ಅಲ್ಲ ಅಣ್ಣ, ನೀನು ಅಣ್ಣಾತಿಗೆ ಹೆಸರನ್ನೇ ಹಾಕಲಿಲ್ಲಲ್ವಾ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಅಲ್ವೇ ಸಾವಿತ್ರಿ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ಮದುವೆ ಕಾರ್ಡ್ ಮಾಡಿಸ್ತಿರೋದೇ ಅವರಿಬ್ರು, ಹಾಗಿರುವಾಗ ಅವ್ರ ಹೆಸರು ಯಾರಾದ್ರು ಹಾಕ್ತಾರ ಕಣೆ ಅಂತ ಹೇಳ್ತಾರೆ. ಆಗ ವಿನಂತಿ ಹೇಳ್ತಾಳೆ, ಅಲ್ಲ ಅವ, ನಿಂಗೆ ಬಾಯಿ ಮುಚ್ಚಿ ಕುತ್ಕೊಳ್ಳಿಕ್ಕಾಗಲ್ವಾ, ಅದಕ್ಕೆ ತಾನು ನಿನ್ನ ದಡ್ಡಿ ಅಂತ ಹೇಳೋದು, ಸುಮ್ಮನೆ ನಿಲ್ಲೇನು ಅಂತ ಹೇಳ್ತಾನೆ. ಇನ್ನು ಈಶ್ವರಿ ಹೇಳ್ತಾಳೆ, ರೀ ಆ ಕಾರ್ಡ್ ಸ್ವಲ್ಪ ಕೊಡಿ, ಯಾರ್ದೆಲ್ಲ ಹೆಸರಿದೆ ಅಂತ ಹೇಳಿ ನಾನು ಕೂಡ ನೋಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈಶ್ವರಿ ಕಾರ್ಡ್ ನೋಡ್ತಾಳೆ. ಅದರಲ್ಲಿ ಮಗಳು ಅಳಿಯ ಹೆಸರು ಮತ್ತು ಸಾವಿತ್ರಿ ಹೆಸರು, ಅದ್ರ ಜೊತೆಗೆ ವಿದ್ಯಾ ಮತ್ತು ಭದ್ರೇಗೌಡನ ಹೆಸರು ಇರುತ್ತದೆ. ಆವಾಗ ವಿದ್ಯೆನ ಹೆಸರು ನೋಡಿ ಈಶ್ವರಿಗೆ ತುಂಬಾ ಶಾಕ್ ಆಗುತ್ತೆ. ಆವಾಗ ಈಶ್ವರಿ ಹೇಳ್ತಾರೆ, ಏನು ಭಾವ ಈ ರೀತಿ ಮಾಡಿದ್ದೀರಾ? ಅಲ್ಲ ಭಾವ, ವಿದ್ಯೆನ ಹೆಸರು ಯಾಕಿರಬೇಕು ಇದರಲ್ಲಿ ಅಂತ ಹೇಳ್ತಾರೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ಹೌದು, ವಿದ್ಯೆನಿಗೆ ನಮ್ಮ ಸಂಬಂಧ ಬೇಡ ಅಂತ ತಾನು ನಾವು ಡಿವೋರ್ಸ್ ಕೊಡೋದಕ್ಕೆ ಹೋಗಿದ್ದು, ಹಾಗಿರುವಾಗ ಅವಳಿಗೂ ನಮಗೂ ಏನು ಸಂಬಂಧ? ಅವಳು ಗೆಸ್ಟ್ ಹೌಸ್ನಲ್ಲಿದ್ದಾಳೆ, ಅವಳಿಗೂ ನಮಗೂ ಸಂಬಂಧನೇ ಇಲ್ಲ, ಅವಳ ಸಂಬಂಧ ನಾವು ಕಳ್ಕೊಂಡಿದ್ದೇವೆ ತಾನೇ, ಹಾಗಿರುವಾಗ ಯಾಕೆ ಅವಳ ಹೆಸರು ಹಾಕಬೇಕು, ಯಾಕೆ ಹಾಕಿದ್ರಿ ಅಂತ ಕೇಳ್ತಾಳೆ. ಆವಾಗ ಮೌನ ಹೇಳ್ತಾಳೆ, ಅಲ್ಲ ಸಾವಿತ್ರಿ, ಇನ್ನೂ ಡೈವೋರ್ಸ್ ಆಗಲಿಲ್ಲಲ್ವಾ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾಳೆ, ಏನೇ ಸಾವಿತ್ರಿ, ಏನೇ ಮಾತಾಡ್ತಿದ್ಯಾ, ಇನ್ನೂ ಡೈವೋರ್ಸ್ ಆಯ್ತೇನೆ ಇಲ್ಲ ತಾನೇ, ಅವರಿಬ್ಬರು 6 ತಿಂಗಳು ಒಟ್ಟಿಗಿರಬೇಕು ತಾನೇ ಕೋರ್ಟಲ್ಲಿ ಹೇಳಿದಾರಲ್ವಾ, ಇನ್ನು ತೀರ್ಮಾನನೇ ಆಗಿಲ್ಲ, ಹಾಗಿರುವಾಗ ನೀನು ಹೇಗೆ ಹೇಳ್ತೀಯ ಡೈವೋರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ? ಏನೂ ಇಲ್ಲ, ಅವಳ ಹೆಸರು ಅದರಲ್ಲಿ ಇರಲಿ ಅಂತ ಹೇಳ್ತಾರೆ. ಆಗ ಮೌನ ಹೇಳ್ತಾರೆ, ಹೌದ್ರಿ, ವಿದ್ಯೆನ ಹೆಸರು ಇರಲಿ, ಯಾಕಂದರೆ ನಮ್ಮ ಸಂಬಂಧಿಕರಿಗೆ ವಿದ್ಯಾ ಮತ್ತು ಭದ್ರೇಗೌಡ ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಹಾಗಿರುವಾಗ ವಿದ್ಯೆನ ಹೆಸರು ಹಾಕಲಿಲ್ಲ ಅಂದರೆ ಅವರೆಲ್ಲ ಕೇಳಲ್ವಾ ಯಾಕೆ ಹಾಕಲಿಲ್ಲ ಅಂತ, ಆವಾಗ ನಾವು ಏನು ಹೇಳೋದು? ಬೇಡರಿ, ವಿದ್ಯೆನ ಹೆಸರು ಹೀಗೇ ಇರಲಿ ಅಂತ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾಳೆ, ಏನು ಹೇಳ್ತಿದ್ದೀರಾ ಅಕ್ಕ, ಆ ವಿದ್ಯೆನಿಗೆ ಅವಳ ಹೆಸರು ಹಾಕಿದ್ದಾರೆ ಅಂತ ಗೊತ್ತಾದರೆ ಅವಳ ಮುಂದೆ ನಾವು ಸೋತಾಗಲ್ವಾ, ಅಂದರೆ ಅವಳಿಲ್ಲದೆ ಯಾವುದೇ ಕಾರ್ಯಕ್ರಮ ಇವ್ರು ಮಾಡಲ್ಲ ಅಂತ ಅವಳು ಅಂದ್ಕೊಳ್ಳಲ್ವಾ, ಅವಳಿಗೆ ಕೊಬ್ಬು ಜಾಸ್ತಿ ಆಗುತ್ತೆ, ಸೊಕ್ಕು ತಲೆ ಮೇಲೆ ಏರುತ್ತೆ, ಬೇಡ ಬಾವ, ಅವಳ ಹೆಸರು ಹಾಕಬೇಡಿ ಅಂತ ಹೇಳ್ತಾಳೆ. ಆವಾಗ ಚಂಪಾ ಹೇಳ್ತಾಳೆ, ದೊಡ್ಡ ಮಾವ, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಏನು ನೀನು ಮಾತಾಡ್ತೀಯ ಚಂಪಾ, ನೀನು ಬಾಯಿ ಮುಚ್ಕೊಂಡು ಕೂತ್ಕೋ, ಇದು ನಮ್ಮನೆ ವಿಚಾರ, ನೀನು ಇದರಲ್ಲಿ ಮಧ್ಯ ತಲೆ ಹಾಕಬೇಡ ಅಂತ ಹೇಳಿ ಗದರ್ತಾಳೆ. ಆವಾಗ ಅಜ್ಜಿ ಹೇಳ್ತಾಳೆ, ಏನೇ ಈಶ್ವರಿ, ಯಾಕೆ ಬೈತಿದ್ದೆ ಚಂಪನಿಗೆ, ಅವಳೇನೇ ಮಾಡಿದ್ದು, ಅವಳು ಕೂಡ ನಿನ್ನ ಥರನೇ ಈ ಮನೆ ಸೊಸೆ ಅಲ್ವಾ, ಅವಳಿಗೂ ಮಾತಾಡೋ ಹಕ್ಕಿದೆ, ಏ ಚಂಪಾ ಏನು ಮಾತಾಡಬೇಕು ಹೇಳೆ ಅಂತ ಹೇಳ್ತಾಳೆ. ಆವಾಗ ಚಂಪಾ ಹೇಳ್ತಾಳೆ, ಅದು ಮಾವ, ಏನಂದರೆ ವಿದ್ಯಾ ಅಕ್ಕನ ಹೆಸರು ಈ ಮದುವೆ ಕಾರ್ಡಲ್ಲಿ ಇರಬೇಕು ಇರಬಾರ್ದು ಅನ್ನೋ ನಿರ್ಧಾರ ಭದ್ರನ್ನ ತಗೊಳ್ಬೇಕಲ್ವಾ, ಅವ್ರು ಹೇಳಿದಾಗೆ ತಾನೇ ಆಗೋದು, ಅವರಿಗೆ ಇದು ಸಂಬಂಧಪಟ್ಟಿರೋದು, ಇಲ್ಲಿ ನಾವೆಲ್ಲ ಮಾತಾಡಿ ಏನು ಪ್ರಯೋಜನ, ಒಂದು ಮಾತು ಭದ್ರಣ್ಣನ ಹತ್ರ ಕೇಳ್ಬೋದಲ್ವಾ ಅಂತ ಕೇಳ್ತಾರೆ. ಆವಾಗ ಶಿವರಾಮೇಗೌಡರು ಯೋಚನೆ ಮಾಡ್ತಾರೆ, ಹೌದಲ್ವಾ, ಭದ್ರಣ್ಣ ಹತ್ರನೇ ಕೇಳಬೇಕು ಅಂತ ಹೇಳಿ ಭದ್ರನಿಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಇನ್ನು ಭದ್ರ ಬರ್ತಾನೆ. ಭದ್ರ ಬಂದಾಗ ಶಿವರಾಮೇಗೌಡ ಹೇಳ್ತಾನೆ, ನೋಡು ಮಗ, ಇಲ್ಲಿ ನಿನ್ನ ಹೆಂಡತಿ ವಿದ್ಯೆನ ಹೆಸರು ಇರಬೇಕೋ ಇರಬಾರ್ದು ಅನ್ನೋ ಮಾತುಕತೆ ನಡೀತಾ ಇದೆ, ನೀನು ಹೇಗೆ ಹೇಳ್ತೀಯ ಅದನ್ನೇ ನಾವು ಕೇಳ್ತೇವೆ ಅಂತ ಹೇಳ್ತಾನೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ಹೇಳೋ ಭದ್ರ, ಬೆಳಿಗ್ಗೆ ನನಗೆ ಬಾಯಿಗೆ ಬಂದಾಗೆ ಮಾತಾಡಿದ್ಯಾ, ನನ್ನೆದುರಿಗೆ ದರ್ಪ ತೋರಿಸಿದ್ಯಾ, ಈಗ ಮಾತಾಡೋ ಟೈಮ್ ಬಂದಿದೆ, ಮಾತಾಡೋ ಭದ್ರ ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ಏ ಭದ್ರ, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳೋ ಅಂತ ಹೇಳ್ತಾರೆ. ಆಗ ಭದ್ರೆ ಹೇಳ್ತಾನೆ, ಅಲ್ಲ, ಹೆಸರು ಇರಬೇಕು ಇರಬಾರ್ದು ಅನ್ನೋದಕ್ಕಿಂತ ನಾನು ಅವಳ ಜೊತೆ ಸಂಬಂಧ ಕಟ್ಕೊಂಡಿದ್ದೇನೆ, ನಂಗೆ ಅವಳು ಬೇಡ, ನಾನು ಅವಳ ಜೊತೆ ಸಂಬಂಧ ಕಳ್ಕೊಂಡಾದಮೇಲೆ ಅವಳ ಹೆಸರು ಇದ್ದರೂ ಇಲ್ದಿದ್ರೂ ಏನು ವ್ಯತ್ಯಾಸ ಇರುತ್ತೆ, ಅವಳು ನನಗೆ ಬೇಡ ಅಂತ ಹೇಳ್ತಾನೆ. ಆವಾಗ ಶಿವರಾಮೇಗೌಡ, ಆಯಿತು, ಅವಳ ಹೆಸರು ಹಾಕಬಾರ್ದು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಆವಾಗ ಅಜ್ಜಿಗೆ ಎಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಈಶ್ವರಿ, ಸಾವಿತ್ರಿ, ವಿನಂತಿ, ಚಿತ್ರ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಆಗ ಅಜ್ಜಿ ಹೇಳ್ತಾರೆ, ಶಿವರಾಮೇಗೌಡ, ನಾನು ಇದಕ್ಕೆ ಒಪ್ಪಲ್ಲ ಕಣೋ, ಏ ಶಿವರಾಮ, ಏನೋ ಹೇಳ್ತಿದ್ಯಾ, ಎಲ್ಲೋ ಹೋಗಿದ್ಯಾ, ಮೊದಲು ನಾನು ಹೇಳೋದನ್ನು ಕೇಳು, ನಾನು ಒಪ್ಪಲ್ಲ ಕಣೋ ಅಂತ ಎಷ್ಟೇ ಹೇಳ್ತಿದ್ರು ಶಿವರಾಮೇ ಕೇಳೋದೇ ಇಲ್ಲ. ಶಿವರಾಮೇಗೌಡ ಅಲ್ಲಿಂದ ಸೀದೆತ್ಕೊಂಡು ಹೋಗ್ತಾನೆ. ಇನ್ನು ಈ ಕಡೆ ಈಶ್ವರಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ, ಚಿತ್ರನ ಹತ್ರ ಹೇಳ್ತಾ ಇರ್ತಾಳೆ,
ಈ ವಿದ್ಯೆನ ಏನಾದರೂ ಮಾಡಿ ಓಡಿಸ್ಬೇಕು ಅಂದರೆ ಅವಳು ಏನಾದರೂ ಒಂದು ನೆಪ ಮಾಡಿ ನಮ್ಮ ಹತ್ರನೇ ಬರ್ತಾಳಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಚಿತ್ರನೂ ಹೇಳ್ತಾಳೆ, ಹೌದು ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕವ್ವ ಅಂತ ಹೇಳ್ತಾಳೆ. ಆವಾಗ ಈಶ್ವರಿ ಹೇಳ್ತಾಳೆ, ಇರಲಿ ಬಿಡು ಚಿತ್ರ, ಅವಳು ಯಾವ ಟೈಮಿಗೆ ಎದ್ದು ನಿಲ್ತಾಳೋ ಆವಾಗ ಅವಳನ್ನು ಬಡ್ದು ಬಗ್ಗಿಸ್ತೇನೆ. ಯಾವ ರೀತಿ ಬಗ್ಗಿಸಬೇಕು, ಹೇಗೆ ಬಗ್ಗಿಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಗೊತ್ತಿದೆ. ಮೊದಲು ಈ ಮದುವೆ ಒಂದಾಗಲಿ, ಮದುವೆ ಆದಮೇಲೆ ಎಲ್ಲರನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದು ನಂಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಶಿವರಾಮೇಗೌಡ ಮನೆಯವರು ಎಲ್ಲರೂ ಮದುವೆದೇ ಮಾತುಕತೆ ಮಾತಾಡ್ತಾ ಇರ್ತಾರೆ. ಆವಾಗ ಕಣ್ಮಣಿಗೂ ಮತ್ತು ರಾಕಿಗೂ ತುಂಬಾ ಬೇಜಾರಾಗ್ತಾ ಇರ್ತದೆ. ಇನ್ನು ಈ ಕಡೆ ಭದ್ರನ್ ಫ್ರೆಂಡ್ಸ್ ಬಂದಿರ್ತಾರೆ. ಅವನ ಗೆಳೆಯ ಬಂದು, ಭದ್ರ ಹೇಗಿದೆಯಾ ಕಣೋ ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾನೆ, ಸ್ವಾಮಿ ನಿನ್ನ ನೋಡದೆ ಎಷ್ಟೋ ವರ್ಷ ಆಯಿತು ಕಣೋ ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ಹೇಳ್ತಾನೆ, ಭದ್ರ ಬಾ ಇದೇ ಹೋಟೆಲಿಗೆ ಹೋಗೋಣ, ಟೀ ಕುಡಿದು ಮಾತಾಡೋಣ ಅಂತ ಹೇಳ್ತಾರೆ. ಅದೇ ಹೋಟೆಲಲ್ಲಿ ವಿದ್ಯಾ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಬೆಳಿಗ್ಗೆನೇ ಬೇಗ ಬಂದು ಅಲ್ಲಿ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಇನ್ನು ಭದ್ರ ವೇಟರನ್ನು ಕರೆದು ಹೇಳ್ತಾನೆ, ಏನಪ್ಪ ಬಾ ಇಲ್ಲಿ 2 ಗ್ಲಾಸ್ ಕಾಫಿ ಕೊಡು ಮತ್ತು 1 ಬಜ್ಜಿ ಕೊಡು ಅಂತ ಹೇಳ್ತಾನೆ. ಆವಾಗ ಆ ವೇಟರ್ ವಿದ್ಯಾನ ಹತ್ರ ಹೋಗಿ ಹೇಳ್ತಾನೆ, ಅಕ್ಕ ಅಲ್ಲಿ ಟೇಬಲ್ ಕ್ಲೀನ್ ಮಾಡಿ ಬಿಡಿ ಅಂತ ಹೇಳ್ತಾನೆ. ಇನ್ನು ವಿದ್ಯಾ ಆಯ್ತಣ್ಣ ಅಂತೇಳಿ ಟೇಬಲ್ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾಳೆ. ಆವಾಗ ಭದ್ರ ನೋಡ್ತಾಳೆ. ಭದ್ರ ವಿದ್ಯಾನ ನೋಡ್ತಾನೆ. ಭದ್ರನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಇನ್ನು ವಿದ್ಯಾನಿಗೂ ಹಾಗೇನೆ ಶಾಕ್ ಆಗುತ್ತೆ. ಆಗ ಭದ್ರ ಯೋಚನೆ ಮಾಡ್ತಾಳೆ, ಅಲ್ಲ ಅಂದರೆ ಇವಳು ಇಲ್ಲಿ ಕೆಲಸ ಮಾಡ್ತಿದ್ದಾಳ, ಅದಕ್ಕೆ ಬೆಳಗಿನ ಜಾವ ಬೇಗ ಎದ್ದು ಹೋಗೋದು, ರಾತ್ರಿ ಬರುವಾಗ 10 ಗಂಟೆ 11 ಗಂಟೆ ಆಗೋದು, ಓ ಅಂದರೆ ಇವಳು ಇಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ. ಇನ್ನು ಅವನ ಗೆಳೆಯ ಹೇಳ್ತಾನೆ, ಏನಮ್ಮ ನೋಡ್ತಿದ್ಯಾ, ಮೊದಲು ಹೋಗಿ ಇದನ್ನು ಕ್ಲೀನ್ ಮಾಡು, ನಂತರ ನಮ್ಮ ಆರ್ಡರ್ ತೊಗೊಂಡು ಬಾ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಆಯ್ತಣ್ಣ ಅಂತ ಹೇಳಿ ಕ್ಲೀನ್ ಮಾಡಿ ಕಾಫಿ ಮತ್ತು ಬಜ್ಜಿ ತೊಗೊಂಡು ಬರ್ತಾಳೆ. ಕಾಫಿ ಹಿಡ್ಕೊಂಡು ನಿಂತ್ಕೊಂಡು ಭದ್ರನ್ ನೋಡ್ತಾ ಇರ್ತಾಳೆ. ಆವಾಗ ಹಿಂದೆಯಲ್ಲಿ ಕಸ್ಟಮರ್ ಬಂದು ಅವಳಿಗೆ ಡ್ಯಾಶ್ ಕೊಡ್ತಾರೆ. ಡ್ಯಾಶ್ ಕೊಟ್ಟಾಗ ಅವಳ ಕೈಲಿದ್ದ ಕಾಫಿ ಭದ್ರನ್ ಶರ್ಟ್ ಮೇಲೆ ಬೀಳುತ್ತೆ. ಆವಾಗ ಭದ್ರ ಡ್ರೆಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಆವಾಗ ಮ್ಯಾನೇಜರ್ ಬರ್ತಾನೆ. ಮ್ಯಾನೇಜರ್ ಬಂದು ಹೇಳ್ತಾನೆ, ಏನಮ್ಮ ಇದ ನೀನು ಕೆಲಸ ಮಾಡೋ ರೀತಿ, ನಿಂಗೆ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂದರೆ ಯಾಕಮ್ಮ ಕೆಲಸ ಮಾಡ್ತೀಯಾ, ಏನಿದು ಮಾಡೋ ರೀತಿ, ನೀನು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದಾನೆ ಯಾವುದೋ ಒಂದು ಲೋಕದಲ್ಲಿ ಇದೆಯಾ, ನಿಂಗೆ ಹೇಗೆ ಕೆಲಸ ಮಾಡಬೇಕಂತ ಗೊತ್ತಾಗಲ್ವ, ಕಸ್ಟಮರನ್ನು ಹೇಗೆ ಟ್ರೀಟ್ ಮಾಡಬೇಕಂತ ಗೊತ್ತಾಗಲ್ವ, ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾನೆ. ಆವಾಗ ವಿದ್ಯೆ ಹೇಳ್ತಾಳೆ, ಅಯ್ಯೋ ಅಣ್ಣ ನಾನೇನು ತಪ್ಪು ಮಾಡಲಿಲ್ಲ ಅಣ್ಣ, ಹಿಂದೆಯಿಂದ ಬಂದು ಯಾರೋ ದೂಡಿದ್ರು, ಹಾಗಾಗಿ ಕೈಯಲ್ಲಿದ್ದ ಕಾಫಿ ಇವ್ರ ಮೇಲೆ ಬಿತ್ತು ಅಂತ ಹೇಳ್ತಾಳೆ. ಆದ್ರನ್ನು ಕೇಳ್ತಾನೆ ಇರಲ್ಲ. ಇನ್ನು ವಿದ್ಯಾ ಅಲ್ಲಿಂದ ಹೋಗ್ತಾಳೆ. ಇನ್ನು ಭದ್ರ ಮತ್ತು ಅವನ ಗೆಳೆಯ ಕಾಫಿ ಎಲ್ಲ ಕುಡಿದು ಹೊರಡ್ತಾರೆ. ಇನ್ನು ಭದ್ರ ಬಿಲ್ ಕೊಡುವಾಗ ಮ್ಯಾನೇಜರ್ ಹತ್ರ ಹೇಳ್ತಾನೆ, ಯಾಕೆ ಸರ್ ಆ ಹುಡುಗಿಗೆ ಬೈದ್ರಿ, ಅವಳೇನು ಸರ್ ತಪ್ಪು ಮಾಡಿದ್ಲು ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಸರ್ ಇವರನ್ನೆಲ್ಲ ನಂಬೇಡಿ, ಕೆಲಸದವರಿಗೆ ಸ್ವಲ್ಪ ಸಲಿಗೆ ಕೊಟ್ಟರೆ ತಲೆ ಮೇಲೆ ಕೂತ್ಕೊಳ್ತಾರೆ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಅಲ್ಲ ಸರ್ ಆ ಹುಡುಗಿ ತಪ್ಪು ಮಾಡಿದರೆ ಬೈಬೇಕು ಸರ್, ಆದರೆ ಆ ಹುಡುಗಿ ಏನೂ ತಪ್ಪು ಮಾಡಲಿಲ್ಲ, ಹಿಂದೆಗಡೆಯಿಂದ ಬಂದು ಅವಳನ್ಗೆ ನೂಕಿದ ಕಾರಣ ಅವಳ ಕೈಯಲ್ಲಿದ್ದ ಕಾಫಿ ನನ್ನ ಶರ್ಟ್ ಮೇಲೆ ಬಿತ್ತು ಅಷ್ಟೇ ಸರ್, ತಪ್ಪು ಮಾಡಲಿಲ್ಲ ಅಂದರೆ ಯಾಕೆ ಸರ್ ಬೈಬೇಕು ಅಂತ ಹೇಳ್ತಾರೆ. ಅದನ್ನು ವಿದ್ಯೆ ಕೇಳಿಸ್ಕೊಂಡು ವಿದ್ಯೆಗೆ ತುಂಬಾ ಖುಷಿಯಾಗುತ್ತೆ. ಇನ್ನು ಭದ್ರೇಗೌಡ ಹೊರಗೆ ಬಂದು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆವಾಗ ವಿದ್ಯಾ ಹೊರಗಡೆ ಬಂದು ಬಾವುಟ ತಗೊಂಡು ಬಂದು ರೋಡಲ್ಲಿ ನಿಂತ್ಕೊಂಡು, ಬನ್ನಿ ಅಣ್ಣ ಈ ಹೋಟೆಲಿಗೆ ಬನ್ನಿ ಅಣ್ಣ, ಕಾಫಿ ಕುಡೀರಿ ಅಣ್ಣ, ತುಂಬ ಟೇಸ್ಟಾಗಿರುತ್ತೆ ಅಣ್ಣ ಹೇಳ್ಕೊಂಡು ಎಲ್ಲರನ್ನ ಗಮನ ಸೆಳೀತಾ ಇರ್ತಾಳೆ. ಅದನ್ನು ನೋಡಿ ಭದ್ರನಿಗೆ ಮನಸ್ಸಲ್ಲಿ ತುಂಬಾ ಬೇಜಾರಾಗ್ತಾ ಇರ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇನ್ನು ನಾಳೆ ಏನಾಗುತ್ತೆ, ಭದ್ರನಿಗೆ ವಿದ್ಯೆನ ಮೇಲೆ ಕರುಣೆ ಬರುತ್ತಾ, ಪ್ರೀತಿನೂ ಬರುತ್ತಾ, ಕಣ್ಮಣಿ ಮತ್ತು ರಾಖಿ ಪ್ರೀತಿ ವಿಚಾರ ಮನೇಲಿ ಗೊತ್ತಾಗುತ್ತಾ, ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ.